ಏನಿವತ್ತು ಕರ್ನಾಟಕ ಬಂದ್ಗೆ ಹಲವಾರು ಕನ್ನಡ ಪರ ಸಂಘಟನೆಗಳು ಸಾತನ್ನ ಒಂದು ಬಂಧನ ಕರೆದಿದ್ದು. ನಮ್ಮದು ಬಂದ್ಗೆ ಬೆಂಬಲವಿಲ್ಲ, ನೀರಿಗಾಗಿ ಹೋರಾಟ, ನಮ್ಮ ನೀರು ನಮ್ಮ ಹಕ್ಕು. ಏನಿವತ್ತು ರಾಜ್ಯ ಸರ್ಕಾರದಿಂದ ಏನು ಕಾವೇರಿ ನಿರ್ವಹಣಾ ಮಂಡಳಿ ಏನಿದೆ 12 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತೇಳಿ ಏನು ಆದೇಶವನ್ನು ಮಾಡಿದ್ದಾರೆ. ಇವತ್ತು ನಮ್ಮಲ್ಲಿ ಎಲ್ಲ KRS ಆಗ್ಬೋದು, ಬೇರೆ ಬೇರೆ ಎಲ್ಲ ನದಿಗಳು ನಮ್ಮಲ್ಲೇನು ತುಂಬಿಲ್ಲ. ಇವತ್ತು ನಮ್ಮಲ್ಲಿ ಡ್ಯಾಮ್ಗಳು ಇನ್ನೂ ಖಾಲಿ ಇದ್ದಾವೆ. ಮುಂದಿನ ದಿನಗಳಲ್ಲಿ ಮಳೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಮ್ಮ ಉದ್ದೇಶ, ನಾವು ಸರ್ಕಾರವನ್ನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ರಾಜ್ಯದ ಡ್ಯಾಮ್ಗಳು ಭರ್ತಿಯಾದ ನಂತರ ಬೇರೆ ರಾಜ್ಯಗಳಿಗೆ ನೀರು ಕೊಡಿ. ನಮ್ಮ ರಾಜ್ಯದ ಮೊದಲು ಅಭಿವೃದ್ಧಿ ಮಾಡಬೇಕು. ನಮ್ಮ ರಾಜ್ಯದಲ್ಲಿ ಇವಾಗ ಬೆಂಗಳೂರು ಭಾಗದಲ್ಲಿ ಕುಡಿಯೋ ನೀರಾಗ್ಬೋದು, ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ವ್ಯವಸಾಯ ಮಾಡೋಕ್ಕೆ ನೀರಾಗ್ಬೋದು. ಇದೆಲ್ಲನೂ ಇವೆಲ್ಲ ಮನಸ್ಸಲ್ಲಿ ಪರಿಗಣನೆ ಮಾಡಿಕೊಂಡು ಶಾಶ್ವತವಾದಂಥ ಒಂದು ಪರಿಹಾರವನ್ನು ಸರ್ಕಾರ ನಿರೂಪಣೆ ಮಾಡಬೇಕು ಅಂತೇಳಿ ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ನಾವು ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ಇದಕ್ಕೊಂದು ಶಾಶ್ವತವಾದ ಪರಿಹಾರವನ್ನು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂತು ಮಾತಾಡಿ, ಕೇಂದ್ರ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು ಇದಕ್ಕೆ ಜನಪ್ರತಿನಿಧಿಗಳು ಶಾಶ್ವತ ಪರಿಹಾರವನ್ನು ನೀಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಅದನ್ನೇ ವಿಚಾರವಾಗಿ ಇವಾಗ ಕೇಂದ್ರ ಸರ್ಕಾರದ ಜೊತೆ ರಾಜ್ಯ ಸರ್ಕಾರ ಕೂತ್ಕೊಂಡು ಮಾತಾಡಿ, ನಮ್ಮಲ್ಲಿರತಕ್ಕಂಥ ಸಂಸದರುಗಳು ಈ ವಿಚಾರವಾಗಿ ಕೇಂದ್ರ ಸರ್ಕಾರದ ಒತ್ತಡವನ್ನು ತಂದು ಇದನ್ನು ಬಗೆಹರಿಸಬೇಕು. ಪ್ರತಿ ವರ್ಷ ಇದೇ ಹೋರಾಟಗಳು, ಇದೇ ನೀರು ಬಿಡುವಂಥದ್ದು ಆಗಬಾರ್ದು ಅನ್ನೋದು ನಮ್ಮ ಒತ್ತಾಯ. ಮೇಕೆದಾಟು ಯೋಜನೆ ಅನುಷ್ಠಾನಗೊಂಡ್ರೆ ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸಿದ್ರೆ ಇದಕ್ಕೆಲ್ಲ ಒಂದು ಅಂತಿಮ ಕಾಣ್ಬೋದಲ್ಲ. ಇವಾಗ ಮೇಕೆದಾಟು ವಿಚಾರವಾಗಿ ಮಾಡ್ತೀವಿ ಅಂತೇಳಿ ಇವಾಗ ನಾವೆಲ್ಲ ಕೇಳಿದ್ದೀವಿ, ಮಾಡ್ತೀವಿ ಅಂತೇಳಿ ಬಂದಿದೆ. ಬಟ್ ಕೋರ್ಟ್ ಪರವಾಗಿ ಏನಾಗುತ್ತೋ ನೋಡಿಕೊಂಡು ಅದನ್ನು ಮೇಕೆದಾಟು ಏನಾದರೂ ನಮಗಾದರೆ ನಮ್ಮ ತಮಿಳುನಾಡವ್ರಿಗೂ ನೀರು ಕೊಡ್ಬೋದು. ಯಾಕೆಂದರೆ ಆ ನೀರನ್ನು ನಾವು ಸಂಗ್ರಹಣೆ ಮಾಡಿಕೊಂಡು ತಮಿಳುನಾಡವ್ರಿಗೆ ಬೇಕಾದಷ್ಟು ನೀರನ್ನು ಕೊಡ್ಬೋದು. ಹಾಗಾಗಿ ನಾವು ಇದು ಏನು ಮೇಕೆದಾಟು ಅಣೆಕಟ್ಟನ್ನು ಶೀಘ್ರವಾಗಿ ಮಾಡಲಿ ಅಂತೇಳಿ ಒತ್ತಾಯ ಮಾಡ್ತೀವಿ. ನಮಸ್ಕಾರ. ಇವತ್ತಿನ ಹೋರಾಟ ಖಂಡಿತವಾಗಲೂ ತುಂಬ ಚೆನ್ನಾಗಿ ಯಶಸ್ವಿಯಾಗಿದೆ. ಇದು ನಮ್ಮ ನೀರು ನಮ್ಮ ಹಕ್ಕು. ನಾವು ಯಾರ ಬಗ್ಗೆಯೂ ಇಲ್ಲಿ ಚರ್ಚೆ ಮಾಡೋ ಅವಶ್ಯಕತೆಯೇ ಇಲ್ಲ. ನಮ್ಮಲ್ಲಿ ನೀರಿದ್ದರೆ ಖಂಡಿತವಾಗಲೂ ಧಾರಾಕಾರವಾಗಿ ಹರಿತಾ ಇರುತ್ತೆ ನಮ್ಮ ತಾಯಿ ಕಾವೇರಮ್ಮ. ನಾಡು ನುಡಿ ಜಲ ಭಾಷೆ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ನಾವು ಖಂಡಿತವಾಗಲೂ ಮಲಗೋಕ್ಕಂತೂ ಸಾಧ್ಯ ಇಲ್ಲ. ನಿರಂತರವಾಗಿ 24 ಗಂಟೆ 24x7 ನಾವು ನಿರಂತರವಾಗಿ ಕಣ್ಣು ಬಿಟ್ಕೊಂಡು ನೋಡ್ತಾ ಇರ್ತೀವಿ ಎಲ್ಲಿ ನೀರು ಹೋಗುತ್ತೋ ಅನ್ನೋದು. ಇದು ಸರ್ಕಾರ ಇವಾಗ ಕೈ ಎತ್ಕೊಂಡಿದೆ, ಒಳ್ಳೆ ರೀತಿಯಲ್ಲಿ ಇದನ್ನು ಬಗೆಹರಿಸೋಣ ಅಂತ. ಮುಂದಿನ ದಿನಗಳಲ್ಲಿ ಇದೇನಾದರೂ ಖಂಡಿತವಾಗಲೂ ಬಗೆಹರಿಲಿಲ್ಲ ಅಂತಂದರೆ ಉಗ್ರವಾದಂತಹ ಒಂದು ಹೋರಾಟನ ನಮ್ಮ ಕಾರ್ಮಿಕ ಸಂಘಟನೆ, ನಾವಿರ್ಬೋದು, ಪ್ರಸನ್ನ ಇರ್ಬೋದು, ಉಮೇಶ್ ಇರ್ಬೋದು, ಮಗದೊಬ್ಬರು ಎಲ್ಲ ಕಾರ್ಮಿಕ ಸಂಘಟನೆ ಪರವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಉಗ್ರವಾದಂತಹ ಹೋರಾಟವನ್ನು ಹಮ್ಮಿಕೋತೀವಿ. ಇದಂತೂ ಗ್ಯಾರಂಟಿ.